ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಟೆರೆಸ್ ಮೇಲೆ ಬಂದು ನಿಂತ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ವ್ಯೂ ನೋಡೋದಕ್ಕೆ. ಪಕ್ಷಿ ಸೌಂಡು ಅದು ಮಸ್ತಿತ್ತು ನೋಡೋದಕ್ಕೆ. ಬೆಳಗ್ಗೆ ಎದ್ದ ತಕ್ಷಣ ಬಂದು ನಿಂತ್ಕೊಂಡ್ಬಿಡಬೇಕು ಅಂತ ಅನಿಸುತ್ತೆ. ಅಷ್ಟರಲ್ಲಿ ಪಾಪು ಕೂಡ ಎದ್ಲು. ಅವಳು ಎದ್ದಿದ ತಕ್ಷಣವೇ ನಾನು ಅವಳ ಎದುರುಗಡೆ ಇರಬೇಕು, ಇಲ್ಲಾಂದರೆ ಹೆವಿ ಹಠ ಮಾಡ್ತಾಳೆ. ಎದ್ದ ತಕ್ಷಣವೇ ಅವಳು ಎದ್ದಿದ ತಕ್ಷಣವೇ ಅವಳನ್ನ ಮಾತಾಡಿಸ್ಬೇಕು, ಅವಳದೇನು ಕೇಳಬೇಕು. ಅವಾಗಾದರೆ ಆಟಾಡ್ಕೊಂಡು ಚೆನ್ನಾಗಿರ್ತಾಳೆ. ಇಲ್ಲಾಂದರೆ ಫುಲ್ಲು 1 ಅವರ್ ಆದ್ರೂ ಅಳು ನಿಲ್ಲಿಸೋದೇ ಇಲ್ಲ. ಹಾಗೆ ಎಲ್ಲರೂ ಸೇರಿಕೊಂಡು ಕರಿಗಡುಬು ಮಾಡಿದರು ಇವತ್ತು ಬೆಳಿಗ್ಗೆನೇ. ಒಂದೇ ಸಲ ಅಡುಗೆನೇ ಆಗೋಗಿತ್ತು. ನಾನು ಪೂರಿನೂ ಪಲ್ಯ ತಿಂದೆ, ಹೊಟ್ಟೆ ಹಶ್ವಾಗ್ತಿತ್ತು ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಆಗ್ತಾ ಬರ್ತೈತೆ. ಸೊ ನಾನು ಸ್ವಲ್ಪ ಹೊತ್ತು ಈ ಕರಿಗಡುಬನ್ನ ಎಣ್ಣೆಲಿ ಹಾಕಿ ಕೊಡ್ತಾಯಿದ್ದೆ. ಸೊ ಈಗೆಲ್ಲ ಊಟ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಈಶಾ ಫೌಂಡೇಶನ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಇದೆಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಹೋಗಬೇಕು ಅಂತ ಇವಾಗ ಅಂದ್ಕೊಂಡಿದ್ದೀವಿ, ಹೊರಡಬೇಕು. ಸೊ ಇಲ್ಲಿ ಹೋಳ್ಗೆ ಸಾಂಬಾರು ಮಸ್ತಿತ್ತು. ಹೋಳ್ಗೆ ಸಾಂಬಾರು ಈಗ ಎಡಿಟ್ ಮಾಡ್ತಾಯಿದ್ದೀನಿ, ಈಗಲೂ ಬಾಯಲ್ಲಿ ನೀರು ಬರ್ತಾಯಿದೆ. ಹೋಳ್ಗೆ ಸಾಂಬಾರು ಅಂದರೆ ಅದು ನೆಕ್ಸ್ಟ್ ಲೆವೆಲ್ಲು ಬಿಡಿ. ಚಿಕನು ಮಟನ್ಗಿನ ಹೋಳ್ಗೆ ಸಾಂಬಾರು ಒಂಥರ ಅಪರೂಪಕ್ಕೆ ತಿನ್ನೋದಲ್ವ, ಚೆನ್ನಾಗಿ ಇಷ್ಟ ಆಗ್ತದೆ. ಸೊ ಫೈನಲಿ ಊಟ ಕೂಡ ರೆಡಿ ಆಯಿತು. ಕರಿಗಡುಬು, ಹಪ್ಳ ಮೀನ್ಸ್ ಸಂಡಿಗೆ, ಏನದು ಹೆಸ್ರುಬೇಳೆ ಮತ್ತು ಪಲ್ಯ ಇಷ್ಟು ಮಾಡಿತ್ತು. ಮತ್ತು ಅನ್ನ ಹೋಳ್ಗೆ ಸಾರು ಮಾಡಿತ್ತು. ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿ. ಸೊ ಎಲ್ಲರೂ ಸ್ನಾನ ಮಾಡ್ಕೊಂಡು ನಮ್ಮಕ್ಕ ಪೂಜೆ ಮಾಡ್ತು. ಸೊ ಫೈನಲಿ ಎಲ್ಲರೂ ಹೊರಟು ಈಗ ಬಸ್ಸಲ್ಲಿ ಹೋಗ್ತಾಯಿದ್ದೀವಿ. ಮಾಮೂಲಿ ಇದೆಯಲ್ಲ ಹೆಣ್ಮಕ್ಳಿಗೆ ಫ್ರೀ ಟಿಕೆಟ್ ಬಸ್ಸು, ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ತಾಯಿದ್ದೀವಿ ಎಲ್ರೂ. ಸೊ ಜರ್ನಿ ಏನು ನಮಗೆ ಅಷ್ಟು ಹೆವಿ ಜರ್ನಿ ಅನ್ನಿಸ್ಲಿಲ್ಲ, ತುಂಬ ಚೆನ್ನಾಗಿತ್ತು. ಅಷ್ಟೇ ಕ್ವಿಕ್ಕಾಗಿ ಹೋಗಿ ಕ್ವಿಕ್ಕಾಗೆ ಬಂದ್ವಿ. ಆದಷ್ಟು ನಾನು ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಒಂದಷ್ಟು ವೀಡಿಯೋ ಮಾಡಿದ್ದೀನಿ ಅಷ್ಟೇ. ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ, ಪಾಪು ಹಿಡ್ಕೊಳ್ಳೋದು. ಅವಳಂತೂ ಅಲ್ಲಿ ಸಿಕ್ಕಾಪಟ್ಟೆ ಆ ಕಡೆ ಈ ಕಡೆ, ಜಾಗ ಬೇರೆ ಫ್ರೀ ಆಗೈತಾ, ಆ ಕಡೆ ಈ ಕಡೆ ಓಡ್ತಾಯಿದ್ಲು. ಸೊ ಸ್ವಲ್ಪ ಬಿಸಿಲಿತ್ತು. ಸೊ ನನಗಂತೂ ಒಂಥರ ಇವಳು ಹಿಡಿಯೋದೇ ಒಂದು ಇದಾಯ್ತಲ್ಲಪ್ಪ ಅಂತ ಅನಿಸ್ಬಿಟ್ಟಿತ್ತು. ಸೊ ಫೈನಲಿ ಹೇಳಬೇಕು ಅಂತಂದರೆ ಮನಸ್ಸಿಗೆ ಒಂಥರ ಸಮಾಧಾನ ಆಯಿತು. ಹಾಗೆ ವ್ಯೂ ಮಾತ್ರ ಸಖತ್ತಾಗೈತೆ. ಈ ಥರ ವಾತಾವರಣದಲ್ಲಿ ಈ ಟೆಂಪಲ್ ಇದೆಯಲ್ಲ ಮಸ್ತಿದೆ, ಪೀಸ್ಫುಲ್ ಅಂತ ಅನ್ನಿಸ್ತು, ಚೆನ್ನಾಗಿತ್ತು. ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ಬಂದ್ವಿ. ಜಾಸ್ತಿ ಕ್ಲಿಪ್ಪಿಂಗ್ಸ್ ಇಲ್ಲ, ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದ್ದಾವೆ ನೋಡಿ. ಸೊ ಹಾಗೆ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ, ಓಕೆನಾ? ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ.
ವಾವ್, ಅದ್ಯಾವ ದೇವಸ್ಥಾನ? ಮುರುಗನ್ನ ಶಿವನ ದೇವಸ್ಥಾನ. ಅಲ್ಲ, ಶಿವ ಅಲ್ಲ. ಮತ್ತೆ ಎಂತದ ಹೇಳಿದ್ರಲ್ಲ? ಯಾರು ಎಂತದ ಶಿವ ಅಲ್ಲ, ಆರುಮುಗ. ಆರುಮುಗ ಅಲ್ಲಡು ಅಲ್ಲಡು